ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನೆಲ್ಲ ಇರುತ್ತೆ ಅಂತ ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ದಯವಿಟ್ಟು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನನ್ನ ವಿಡಿಯೋಸ್ ನೋಡ್ತಾ ನಿಮಗೆಲ್ಲ ಇಷ್ಟ ಆಯಿತು ಅಂತಂದರೆ ಒಂದು ಜಸ್ಟ್ ಲೈಕ್ ಕೊಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಹಾಗೆ ನನ್ನ ವಿಡಿಯೋಸ್ ಹೇಗಿದೆ ಅಂತ ಅದ್ರ ಬಗ್ಗೆ ಕೂಡ ಒಂದು ಕಾಮೆಂಟ್ ಹಾಕಿದರೆ ನನಗೆ ಮುಂದಿನ ವಿಡಿಯೋ ಹಾಕೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ದಯವಿಟ್ಟು ಆ ಕೆಲಸ ನಿಮ್ಮಿಂದ ಆಗಬೇಕಾಗಿದೆ ಅಂತ ಕೇಳ್ಕೊಳ್ತೀನಿ. ಸೊ ಬನ್ನಿ, ಇವಾಗ ನಾನು ಬೆಳಗ್ಗೆ ರೊಟ್ಟಿ ಮಾಡಿರಲಿಲ್ಲ, ಅದಕ್ಕಾಗಿ ಇವಾಗ ರೊಟ್ಟಿ ಜೊತೆಗೆ ಪಲ್ಯವನ್ನು ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ಹೀರೆಕಾಯಿ ಪಲ್ಯ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಎಲ್ಲದು ಕೂಡ. ಸೊ ಇವಾಗ ಜಸ್ಟ್ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಎಣ್ಣೆ ಹಾಕಿದೆ, ಅದಕ್ಕೆ ಜೀರಿಗೆ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲಲ್ಲಿ. ಹಾಗಾಗಿ ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ಅದ್ರ ನೆಕ್ಸ್ಟು ಹೀರೆಕಾಯಿ, ಈರುಳ್ಳಿ ಏನೆಲ್ಲ ಇರುತ್ತೆ ಅದನ್ನೆಲ್ಲ ಹಾಕ್ಕೊಳ್ತೀನಿ. ಜೀರಿಗೆಯನ್ನು ಆಮೇಲೆ ಸ್ವಲ್ಪ ಚಟ್ಪಟ್ ಅಂತ ಸಾಸಿವೆ ಸಿಡಿದ ಮೇಲೆ ನಾನು ಹಾಕ್ಕೊಳ್ಳೋದು, ಅದಕ್ಕೂ ಮುಂಚೆ ಹಾಕ್ಕೊಳ್ಳೋದಿಲ್ಲ. ಸೊ ಹೀಗೆ ಸಿಂಪಲ್ಲಾಗಿ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಸೊ ಯಾವುದೇ ರೆಸಿಪಿ ಆಯಿತು, ನಾನು ಅದು ಒಂದು ಹೆಲ್ಪ್ಫುಲ್ ಆಗುತ್ತೆ ಮತ್ತು ಹಾಗೆ ಅದು ಹೆಲ್ದಿ ಆಗಿದೆ, ಅದನ್ನು ಫಾಲೋ ಮಾಡೋದ್ರಿಂದ ಭಾಳಷ್ಟು ಬೆನಿಫಿಟ್ ಇದೆ ಅನ್ನೋ ರೆಸಿಪೀಸ್ ಇದ್ದರೆ ಸ್ವಲ್ಪ ನಾನು ನಿಮ್ಮ ಜೊತೆ ಚಾಚು ತಪ್ಪದೆ ಶೇರ್ ಮಾಡ್ಕೊಂಡಿರ್ತೀನಿ. ಬಟ್ ಇದು ಅಂಥ ರೆಸಿಪಿ ಏನಲ್ಲ, ಎಲ್ರಿಗೂ ಗೊತ್ತಿರೋ ಕಾಮನಾಗಿ ಎಲ್ಲರೂ ಮಾಡೋವಂಥ ಜಸ್ಟ್ ಒಂದು ಪಲ್ಯ ಆಗಿರೋದ್ರಿಂದ ಕಂಪ್ಲೀಟಾಗಿ ನಾನೇನು ಶೇರ್ ಮಾಡ್ಕೊಳ್ತಾ ಇಲ್ಲ ಇಲ್ಲಿ. ಸೊ ಇವಾಗ ಪಲ್ಯ ಮಾಡ್ಕೊಳ್ತಾ ಸ್ವಲ್ಪ ಈಗ ಇತ್ತೀಚೆಗೆ ಹೇಗಾಗ್ಬಿಟ್ಟಿದೆ ಅಂತಂದರೆ, ಆ ಮೆಸ್ ಹಾಕಿರೋದು ಕೂಡ ಒಂಥರ ಈ ಆಯಿಲ್ ಇದಕ್ಕೆಲ್ಲದು ಕೂಡ ಹೊರಗಡೆ ಗಾಳಿ ಹೋಗದೇ ಫುಲ್ಲು ಜಿಡ್ಡೆಲ್ಲ ಹಾಗೇ ಕೂಗ್ತಾ ಇದೆ. ಆ್ಯಂಡು ಮೇಲ್ಗಡೆ ವೆಂಟಿಲೇಟರ್ ಫ್ಯಾನ್ ಕೂಡ ಇದೆ, ಆದರೂ ಕೂಡ ಅದಕ್ಕೂ ಕೂಡ ಹಾಗೆ ಕೂತ್ಬಿಡುತ್ತೆ. ಎಲ್ಲರ ಮನೆಯಲ್ಲೂ ಹಾಗೇನೋ ಏನೋ, ನಮ್ಮ ಮನೇಲಿ ಹಾಗೇನಾ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸಾರಿ. ಅದು ಕ್ಲೀನ್ ಮಾಡೋದೇ ಸ್ವಲ್ಪ ದೊಡ್ಡ ಟಾಸ್ಕ್ ಅನ್ನೋ ಥರ ಆಗಿಬಿಡುತ್ತೆ. ಕ್ಲೀನ್ ಮಾಡೋದಕ್ಕೆ ಏನೂ ಬಂದಿಲ್ಲ, ಟೈಮ್ ಇತ್ತು ಅಂತಂದರೆ ಎಷ್ಟಾದರೂ ಕ್ಲೀನ್ ಮಾಡ್ಕೊಳ್ಬೋದು, ಎಷ್ಟಾದರೂ ಇಟ್ಕೊಳ್ಬೋದು. ಟೈಮೇ ಸಿಗ್ತಾ ಇಲ್ಲ ಕ್ಲೀನ್ ಮಾಡೋದಕ್ಕೂ ಕೂಡ, ಆ ಥರ ಆಗಿಬಿಟ್ಟಿದೆ. ಈಗ ಇರೋದೇ ಆ ಥರ ಆಗಿಬಿಟ್ಟಿದ್ದೀವಿ, ಈ ಸಿಂಗಲ್ ಆಗಿಬಿಡ್ತೀವಿ. ಜೊತೆಗೆ ಮನೆಯಲ್ಲಿ ಕೆಲಸ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಮಕ್ಕಳು ನೋಡ್ಕೊಳ್ಳೋದು, ಹಾಗೆ ನಮ್ಮ ಲೈಫ್ ಸ್ಟೈಲನ್ನೇ ನಾವು ಬ್ಯುಸಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಅದನ್ನು ಮಾಡೋದ್ರ ಜೊತೆಗೆ ಈ ಕ್ಲೀನಿಂಗ್ ಅಂತ ಬಂದರೆ ಸ್ವಲ್ಪ ಕಷ್ಟನೇ ಆಗ್ತಾಯಿದೆ. ಸೊ ಅದಕ್ಕಾಗಿ ಅದನ್ನು ನೆನೆಸ್ಕೊಂಡ್ಬಿಟ್ಟಾಗ ಇವೆಲ್ಲ ಸ್ವಲ್ಪ ಮನೆಯಲ್ಲಿ ಹೆಚ್ಚು ಸಾಮಾನುಗಳನ್ನು ನಾವು ಮಾಡಿಕೊಂಡಷ್ಟು, ಹೆಚ್ಚು ನಮಗೆ ಅವಶ್ಯಕತೆ ಇದೆ ಅಂತ ಮಾಡಿದಷ್ಟು ಇನ್ನು ನಮಗೇ ಕೆಲಸ ಜಾಸ್ತಿ ಆಗುತ್ತಲ್ಲಪ್ಪ ಅಂತ ಅನಿಸ್ಬಿಡುತ್ತೆ. ವಾಟೆವರ್, ಮನೆಗೆ ಬೇಕಿರೋದು ಬೇಕೇ ಬೇಕು. ಸೊ ಇವಾಗ ಪಲ್ಯ ಹೇಗೋ ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ಪಟಾಪಟ್ ಅಂತ ಹೇಳ್ಬಿಟ್ಟು ಸಾತು ಮತ್ತು ಸಮನ್ವಿ ಆ ಕಡೆ ಮನೆಗೆ ಹೋಗಿದ್ದಾರೆ, ಅಮ್ಮನ ಮನೆಗೆ. ಸೊ ಹಾಗಾಗಿ ಸ್ವಲ್ಪ ಸಾತುಗೆ ಹುಷಾರಿಲ್ಲದೆ ಇರೋ ಕಾರಣಕ್ಕೆ ಅವನಿಗೆ ಸ್ಕೂಲ್ಗೆ ಕಳಿಸಿಲ್ಲ. ಅದಕ್ಕೋಸ್ಕರ ಅವನು ಹೋದರೆ ಅಜ್ಜಿ ಮನೆಗೆ, ಅವನಿಂದೆ ಇವಳು ಕೂಡ ಹೋಗ್ತಾಳೆ. ಇಲ್ಲ ಡೈಲಿ ಒಬ್ಬಳೇ ಇದ್ದರೆ, ಅವ್ನು ಸ್ಕೂಲ್ಗೆ ಹೋಗಿದ್ದಾಗ ಹೋಗು ಅಜ್ಜಿ ಮನೆಗೆ ಅಂದರೆ ಕೇಳೋದಿಲ್ಲ. ಆ ಟೈಮಲ್ಲಿ ಹೋಗೋದೇ ಇಲ್ಲ. ಅವ್ರ ಪಪ್ಪನಿಂದ ಆಫೀಸ್ಗೆ ಹೋಗ್ತೀನಿ ಅಂತ ಆಫೀಸ್ಗೆ ಹೋಗ್ತಾಳೆ, ಈ ಥರ ಆಟ ಮಾಡ್ತಾಳೆ. ಸೊ ಆ ಕಡೆ ಪಲ್ಯ ಮಾಡ್ತಾ ಈ ಕಡೆ ನಾನು ರೊಟ್ಟಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಟ್ ಎ ಟೈಮ್ ಎಲ್ಲ ಕೆಲಸನೂ ಹಾಗೆ ಪಟಾಪಟ್ ಅಂತ ಮಾಡ್ಕೊಳ್ಳೋದು, ಅದು ನನಗೆ ಡೈಲಿ ರೂಢಿ ಆಗಿಬಿಟ್ಟಿದೆ. ಬೆಳಗ್ಗೆ ಸ್ಕೂಲ್ಗೆ ಕಳಿಸೋ ಟೈಮಲ್ಲಿ ಸ್ವಲ್ಪ ಇದೇ ಥರ ಆ ಕಡೆ ಒಂದು ಈ ಕಡೆ ಒಂದು ಮಾಡ್ಕೊಳ್ತಾನೆ ಇದ್ಬಿಡ್ತೀನಿ. ಸೊ ಹಾಗೆ ಈಗಲೂ ಕೂಡ ಬೇಗ ಕೆಲಸ ಮುಗಿದ್ರೆ, ಒಂದು ಕೆಲಸ ಮುಗೀತು ಅಂತಂದರೆ ಇನ್ನೊಂದು ಕೆಲಸನೂ ಈಸಿ ಆಗಿಬಿಡುತ್ತಲ್ವ. ಹಾಗೆ ಈ ಕಡೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೊದಲೆಲ್ಲ ಹೇಗಾಗ್ಬಿಡ್ತಿತ್ತು ಅಂತಂದರೆ, ಎಟ್ ಎ ಟೈಮು ಒಂದೊಂದೇ ಕೆಲಸ ಮಾಡ್ಕೊಳಕ್ಕೆ ಹೋದರೆ ಏನೋ ಒಂದು ಎಡವಟ್ಟು ಮಾಡ್ಕೊಂಡ್ಬಿಡ್ತಿದ್ದೆ. ಫಸ್ಟು ನನಗೆ ಇನ್ನೂ ಅಷ್ಟೊಂದು ರೂಢಿ ಇರಲಿಲ್ಲ ಅಲ್ವಾ ಆವಾಗ. ಆ ಟೈಮಲ್ಲಿ ಆ ಥರ ಮಾಡ್ಕೊಳ್ತಿದ್ದೆ. ಹಾಗೆಯೇ ನನಗೆ ಅದು ತಲೆಯಲ್ಲಿ ಬರ್ತಾನೆ ಇರಲಿಲ್ಲ, ಈ ಕಡೆ ಒಂದು ಮಾಡ್ತಾ ಈ ಕಡೆ ಇನ್ನೊಂದು ಕೂಡ ಮಾಡ್ಕೋಬೇಕು ಅಂತ. ಒಂದು ಕೆಲಸ ಆಗೋವರೆಗೂ ಅದಕ್ಕೇ ಫುಲ್ ಟೈಮ್ ಕೊಟ್ಬಿಡ್ತಿದ್ದೆ. ಒಂದು ಪಲ್ಯ ರೆಡಿ ಆಗ್ತಾ ಇದೆ ಅಂತಂದರೆ ಫುಲ್ ಕಂಪ್ಲೀಟಾಗಿ ಆ ಪಲ್ಯ ರೆಡಿ ಆಗೋವರೆಗೂ ಕೂಡ ಇನ್ನೊಂದು ಕೆಲಸಕ್ಕೆ ಕೈನೇ ಆಗ್ತಾ ಇರಲಿಲ್ಲ. ಹಾಗಾಗಿ ಟೈಮ್ ತುಂಬಾ ಬೇಗನೆ ಹೊರಟೋಗ್ಬಿಡೋದು, ಟೈಮ್ ನಮ್ಮ ಕೈಯಲ್ಲಿ ಇರಲ್ವ. ಸೊ ಹಾಗಾಗಿ ಟೈಮು ಫಾಸ್ಟಾಗಿ ಹೋದಷ್ಟು ಇನ್ನೂ ಟೆನ್ಷನ್ ಜಾಸ್ತಿ ಆಗಿಬಿಡೋದು. ಆ ಟೈಮಲ್ಲಿ ಈ ಥರ ಮತ್ತೆ ಮಾಡ್ಕೊಳ್ಬೇಕು ಅನ್ನೋದು ಬರ್ತಾ ನನಗೆ ಗೊತ್ತಾಗ್ತಾ ಬಂತು. ಸೊ ಇವಾಗ ಏನು ಮಾಡ್ಕೊಳ್ತೀನಿ, ಮಲ್ಟಿ ಟಾಸ್ಕ್ ಅನ್ನೋ ಥರ ಆ ಕಡೆ ಒಂದು ಈ ಕಡೆ ಒಂದು, ಅದು ಒಂದು ಇದು ಒಂದು ಅಂತ ಅಂದ್ಕೊಂಡು ಯಾವ ಕೆಲಸಕ್ಕೆ ಯಾವ್ದ್ಯಾವುದು ಆಗುತ್ತೆ ಅನ್ನೋದು ನೋಡ್ಕೊಂಡು ಮಾಡ್ಕೊಳ್ತಾನೆ ಇರ್ತೀನಿ. ಸೊ ಸ್ವಲ್ಪ ಬಿಡು ಸಿಕ್ಕರೆ ಇನ್ನೊಂದು ಕೆಲಸ ಈ ಥರ ಮಾಡ್ಕೊಳ್ಳೋದ್ರಿಂದ ಟೈಮ್ ಸೇವ್ ಆಗುತ್ತೆ, ಕೆಲಸ ಕೂಡ ಬೇಗ
ಮುಗಿದೋಗುತ್ತೆ ಅಂತ ಇವಾಗ ನನಗೆ ಅರ್ಥ ಆಗಿದೆ. ಹಾಗಾಗಿ ಅರ್ಥ ಆಗೋದ್ರ ಜೊತೆಗೆ ಒಂದೊಂದೇ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ವಲ್ಪ ರೂಢಿ ಕೂಡ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಪಲ್ಯ ಎಲ್ಲ ಮಾಡಿದ ನಂತರ ಒಂದು ಸ್ವಲ್ಪ ಅದಕ್ಕೆ ಶೇಂಗಾ ಪುಡಿ ಮೇಲ್ಗಡೆ ಹಾಕ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ ಫ್ಲೇವರ್ಫುಲ್ಲಾಗಿ, ಅದಕ್ಕೋಸ್ಕರ ಹಾಕ್ಕೊಂಡೆ. ಸೊ ಕಂಪ್ಲೀಟ್ ರೆಸಿಪಿ ಏನೂ ಹೇಳಿಲ್ಲ ನಾನು, ಜಸ್ಟ್ ಸುಮ್ಮನೆ ಹಾಗೇ ಮಾಡಿದ್ದೀನಿ. ಸೊ ಇವಾಗ ರೊಟ್ಟಿಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡೆ ಹಿಟ್ಟು ಎಲ್ಲ ಇಟ್ಕೊಂಡಿದ್ದೀನಿ, ಜರಡಿನಲ್ಲಿ ಇಟ್ಕೊಂಡಿದ್ದೀನಿ. ಸೊ ಹಾಗೆ ಈ ಕಡೆ ಸ್ವಲ್ಪ ಪಲ್ಯನೂ ರೆಡಿ ಆಯಿತು. ಆ ಕಡೆ ಹಂಚು ಎಲ್ಲದು ಕೂಡ ತೊಳೆಯೋ ಕೆಲಸನೂ ಮಾಡಿಕೊಂಡೆ, ಹಾಗೆಯೇ ಅದನ್ನು ಮಾಡ್ಕೊಳ್ತಾ. ಸೊ ಈಗ ರೊಟ್ಟಿ ಒಂದು ಪಟ ಮಾಡ್ಕೊಂಬಿಡ್ಬೇಕು. ಸೊ ಆ್ಯಕ್ಚುಲಿ ರೊಟ್ಟಿ ಮಾಡೋದು ಅಷ್ಟೊಂದು ಕಷ್ಟದ ಕೆಲಸ ಏನೂ ಅಲ್ಲ. ನನಗಂತೂ ಇತ್ತೀಚೆಗೆ ಅಷ್ಟೇ ಈಸಿ ಕೆಲಸನೂ, ಹಾಗೆ ಅಷ್ಟೇ ಇಷ್ಟದ ಕೆಲಸನೂ ಆಗೋಗ್ಬಿಟ್ಟಿದೆ ಈ ರೊಟ್ಟಿ ಮಾಡೋದು ಅಂತಂದರೆ. ರೊಟ್ಟಿ ಮಾಡ್ತಾ ಇನ್ನೂ ಸ್ವಲ್ಪ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಏನು ಮನೆಯಲ್ಲಿ ಎಲ್ಲ ಕೆಲಸ ಆಗಿ ಫ್ರೀ ಆಗಿತ್ತು ಅಂತಂದರೆ, ಇವಾಗ ಮಧ್ಯಾಹ್ನಕ್ಕೆ ಲಂಚ್ಗೆ ಆಲ್ರೆಡಿ ಸ್ವಲ್ಪ ಅನ್ನ ಎಲ್ಲದು ಮಾಡಿಬಿಟ್ಟಿದ್ದೆ. ಸೊ ಜಸ್ಟ್ ರೊಟ್ಟಿ ಪಲ್ಯ ಅಷ್ಟೇ ಮಾಡೋದು ಇದ್ದಿದ್ದರಿಂದ ಬೇರೆ ಏನೂ ಕೆಲಸ ಇರಲಿಲ್ಲ. ಮಕ್ಕಳು ಬೇರೆನೂ ಮನೆಯಲ್ಲಿ ಇರಲಿಲ್ಲ. ಈ ರೀತಿ ಟೆನ್ಷನ್ ಇಲ್ಲದೆ ಇರೋವಾಗ ಎಷ್ಟು ರೊಟ್ಟಿ ಆದರೂ ಇನ್ನೂ ಮಾಡ್ಕೋಬೇಕಪ್ಪ ಅಂತ ಅನಿಸುತ್ತೆ, ಆ ಥರ ಅನಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಕೆಲವೊಬ್ಬರಿಗೆ ಏನು ಅಂತಂದರೆ ರೊಟ್ಟಿ ಮಾಡೋದು ಅಂದರೆ ದೊಡ್ಡ ಕೆಲಸ, ದೊಡ್ಡ ಟಾಸ್ಕು ಅನ್ನೋ ಥರ ಆಗಿಬಿಟ್ಟಿರುತ್ತೆ. ಅದು ಕೆಲವೊಬ್ಬರಿಗೆ ಅಂತಲ್ಲ, ಏನು ಮೊದಲು ಗೊತ್ತಿಲ್ಲದೆ ಇರೋರಿಗೆ ಆಗೋದೇ ಅದೇ ಥರ. ಫಸ್ಟ್ ನನಗೂ ಕೂಡ ಹಾಗೆ ಆಗಿಬಿಟ್ಟಿತ್ತು. ಫಸ್ಟ್ ಯಾವಾಗಲೂ ಕೂಡ ರೊಟ್ಟಿ ಮಾಡಬೇಕು ಅಂತಂದರೆ ಅದೇ ದೊಡ್ಡ ಕೆಲಸ. ಇವತ್ತು ರೊಟ್ಟಿ ಮಾಡೋದಿಲ್ಲ ಕೆಲಸ ಅಂತ ಅಂದ್ಬಿಟ್ರೆ ಸಾಕು, ಏನೋ ಒಂದು ದೊಡ್ಡ ಭಾರ ನನ್ನ ತಲೆಯಿಂದ ಇಳಿಸಿದಾಗ ಆಗ್ಬಿಟ್ಟಿರ್ತಿತ್ತು. ಆ ಮಟ್ಟಿಗೆ ನನಗೆ ಅದು ದೊಡ್ಡ ಕೆಲಸ ಅನ್ನೋ ಥರ ಆಗೋಗಿತ್ತು. ಬಟ್ ಇವಾಗ ಆಗಲ್ಲ. ನನಗೆ ರೊಟ್ಟಿ ಮಾಡಿದ್ರೇ ಉಳಿದಿದ್ದೆಲ್ಲ ಕೆಲಸನೂ ಪಟ ಆರಾಮಾಗಿರುತ್ತೆ ಅಂತ ಅನಿಸ್ಬಿಡುತ್ತೆ. ಸೊ ಇವಾಗ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟ್, ಎಲ್ಲದು ಕೂಡ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ. ಅದೇ ಟೈಮಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಏನಾದರೂ ಈ ಥರ ನಾವು ಏನಾದರೂ ಮಾಡ್ಕೊಳ್ಳುವಾಗ ಅಲ್ಲಲ್ಲಿ ಇರೋದನ್ನೆಲ್ಲ ಅವಾಗವಾಗೆ ಕ್ಲೀನ್ ಮಾಡಿಬಿಟ್ರೆ ಮತ್ತು ಅದಕ್ಕೆ ಕ್ಲೀನಿಂಗೋಸ್ಕರ ಮತ್ತು ಜಾಸ್ತಿ ಟೈಮ್ ಕೊಡೋ ಅವಶ್ಯಕತೆಯೂ ಇರೋದಿಲ್ಲ. ಹಾಗಾಗಿ ನಾನು ಕಟ್ಟೆ ಕ್ಲೀನ್ ಮಾಡ್ಕೊಳ್ಳುವಾಗ ಸ್ವಲ್ಪ ಆ ಕಡೆ ಸೈಡ್ ಇರೋದೆಲ್ಲದೂ ಕೂಡ ಒಂದೇ ಸರಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟ್ ಬೆಳಗ್ಗೆ ಎದ್ದಾಗ ಕೂಡ ಗ್ಯಾಸ್ನ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಹಚ್ಚೋದಕ್ಕೂ ಮುಂಚೆ ಗ್ಯಾಸ್ ಒರೆಸ್ಕೊಳ್ಳುವಾಗ ಅವಾಗೂ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಅದಾಗಿದ ನಂತರ ಮತ್ತೆ ತುಂಬ ಕೆಲಸ ಮಾಡ್ಕೊಂಡಿರ್ತೀವಿ. ಜೊತೆಗೆ ತುಂಬ ಆ ಕಡೆ ಈ ಕಡೆ ಎಲ್ಲ ಡಸ್ಟು ಗಾಳಿಯಿಂದ ಬರೋದು, ಆ ಡಸ್ಟ್ ಎಲ್ಲ ಬಂದು ಕೂತಿರುತ್ತೆ. ಮತ್ತು ರೊಟ್ಟಿ ಮಾಡುವಾಗ ನಾನು ಇನ್ನೊಂದು ಸರಿ ಮತ್ತೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಯಾವಾಗಲೂ ಸ್ವಲ್ಪ ಕ್ಲೀನಿಂಗಿಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತೀನಿ. ಅಷ್ಟಂತ ತುಂಬ ಅತಿಯಾಗಿಯೂ ಮಾಡೋದಿಲ್ಲ. ಸ್ವಲ್ಪ ಡಸ್ಟಿಂಗು ಈ ಥರ ಇರುತ್ತೆ ಅಂದಾಗ ಅಲ್ಲಿ ಬೇಕೇ ಬೇಕು. ಮಕ್ಕಳು ಇರೋ ಮನೆಯಲ್ಲಿ ಇನ್ಫೆಕ್ಷನ್ ಬರೋದು ಅದು ಇದು ಜಾಸ್ತಿ ಅಂತ ಹೇಳ್ಬಿಟ್ಟು ಈ ಥರ ನಾನು ಮಾಡ್ಕೊಳ್ತೀನಿ ಅಷ್ಟೇ. ಕೆಲವೊಬ್ಬರು ಏನಪ್ಪ ಬೆಳಗ್ಗೆ ತೊಳೆದಿದ್ದಾಳೆ ಮತ್ತು ಈಗಲೂ ತೊಳಿತಾಳೆ, ಆವಾಗೂ ತೊಳಿತಾಳೆ ಅಂತ ಅಂದ್ಕೊಳ್ತಾ ಇರ್ತಾರೆ. ಬಟ್ ಅದಕ್ಕೋಸ್ಕರ ಅಂತಲ್ಲ, ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಇನ್ಫೆಕ್ಷನ್ ಮಕ್ಕಳಿಗಾದರೂ ಅಷ್ಟೇ, ದೊಡ್ಡವ್ರಿಗಾದರೂ ಅಷ್ಟೇ ಅಲ್ವಾ. ಸೊ ಅದಕ್ಕೋಸ್ಕರ ಮಾಡ್ಕೊಳ್ತೀನಿ. ಸೊ ನೋಡಿ, ಇವಾಗ ನಾನು ಮಾಡೋ ರೀತಿ ರೊಟ್ಟಿಯನ್ನು ನಾನು ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನು ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಮಾಡ್ಕೊಂಡ್ಬಿಡ್ತೀನಿ. ಆ ಬಿಸಿ ಆದ ನೀರಲ್ಲಿನೇ ಹಿಟ್ಟನ್ನು ಬೆರೆಸ್ಕೊಂಡ್ಬಿಡ್ತೀನಿ. ಫಸ್ಟು ಒಂದಿಷ್ಟು ನೀರನ್ನು ಇನ್ನೊಂದು ಪಾತ್ರೆಯಲ್ಲಿ ಬೆರೆಸಿ ಇಟ್ಕೊಳ್ತೀನಿ. ಆ ನೀರನ್ನು ಸ್ವಲ್ಪದಾಗಿಯೇ ಆ ಹಿಟ್ಟಿಗೆ ಆ್ಯಡ್ ಮಾಡ್ತಾ ಹಿಟ್ಟನ್ನು ಕಲಿಸ್ಕೊಳ್ತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿ ಅನಿಸುತ್ತೆ. ಕೆಲವೊಬ್ಬರು ಒಂದೊಂದು ಥರ ಮಾಡ್ತಾರೆ, ನಾನು ಒಂದೊಂದು ಥರ ಮಾಡ್ತೀನಿ. ನಾನು ಮಾಡೋದು ನನಗಿಷ್ಟ ಆಗುತ್ತೆ, ಹಾಗೆಯೇ ಬೇರೆಯವ್ರಿಗೂ ಕೂಡ ಬೇರೆಯವ್ರು ಮಾಡೋದು ಅವ್ರಿಗೆ ಇಷ್ಟ ಆಗ್ಬೋದು. ಸೊ ನಾನು ಮಾಡೋದು ನನಗೆ ಈಸಿ ಅನಿಸ್ಬಿಟ್ಟಿದೆ. ಆ ವೇನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ನಾನು ಒಂದು ಪಾತ್ರೆಯಲ್ಲಿ ಹಿಟ್ಟೆಲ್ಲ ಬೆರೆಸ್ಕೊಂಡು ಅದನ್ನು ಮತ್ತೆ ಆ ಬಂಡೆ ಮೇಲೆ ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡು ನಂತರ ಈ ರೀತಿ ಕೈಯಿಂದ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ನಾದ್ಕೊಳ್ತೀನಿ. ಫಸ್ಟು ನಮಗೆ ಹಿಟ್ಟು ಹದ ಬರಬೇಕು ಅಂದರೆ ನಾವು ನಾದ್ಕೊಳ್ಳೋದೇನಿದೆ ಅಲ್ಲ, ಅದು ಮೇನ್ ನಮಗೆ ಸರಿಯಾಗಿ ಮಾಡ್ಕೊಳ್ಬೇಕು. ಅಂದರೆ ಮಾತ್ರ ರೊಟ್ಟಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮೊದಲು ನನಗೂ ಗೊತ್ತಿರಲಿಲ್ಲ ಅಲ್ವಾ, ಆವಾಗ ರೊಟ್ಟಿ ಹೀಗೆ ಕೆಡಿಸ್ಬಿಡ್ತಿದ್ದೆ. ಬಟ್ ಇವಾಗ ಹದ ಗೊತ್ತಾಗಿದ್ದ ನಂತರ ತುಂಬ ಚೆನ್ನಾಗಿಯೇ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಸಣ್ಣವರಿದ್ದಾಗ ನಮಗೆ ಇವನ್ ಸರ್ ಹೇಳ್ತಾಯಿದ್ರು, ರೊಟ್ಟಿ ಚಲೋ ಬರಬೇಕು ಅಂತಂದರೆ ಹಿಟ್ಟು ನಾದೋದು ಏನಿರುತ್ತಲ್ವ ಅದು ಗೊತ್ತಿರಬೇಕು ಮೊದಲು ಅಂತ ಹೇಳ್ತಾಯಿದ್ರು. ಹದ ಏನು ಮಾಡ್ಕೊಳ್ತೀವಲ್ವ ಅದು ಗೊತ್ತಿರಬೇಕು, ಅದು ಗೊತ್ತಿದ್ದರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಈ ರೊಟ್ಟಿಗೂ ಈ ಹದಕ್ಕೂ ಏನಪ್ಪ ಸಂಬಂಧ ಅಂತ ಆವಾಗ ಅನ್ನಿಸ್ತಾ ಇತ್ತು. ಬಟ್ ಇವಾಗ ನನಗೆ ಇದು ಅರ್ಥ ಆಗೋಗ್ಬಿಟ್ಟಿದೆ. ಅವ್ರು ಹೇಳಿದ ಮಾತುಗಳು ಇವಾಗ ನಾನು ನೆನೆಸ್ಕೊಳ್ತಾನೆ ಇರ್ತೀನಿ. ಅದಕ್ಕೋಸ್ಕರ ಹಿಟ್ಟನ್ನು ಸರಿಯಾಗಿ ಹದವಾಗಿ ನಾದ್ಕೊಳ್ತೀನಿ. ಸೊ ಆ ರೀತಿ ನಾನು
ಈ ಈಸಿ ಮೆಥಡ್ ನನಗೆ ಅನಿಸೋದು. ಆ ಒಂದಿಷ್ಟು ಪಾತ್ರೆಯಲ್ಲಿ ಹಾಕ್ಕೊಂಡು ಅದನ್ನು ತೆಗೆದು ಆಮೇಲೆ ಈ ಥರ ನಾದ್ಕೊಳ್ಳೋದು. ಒಮ್ಮಿದೊಮ್ಮೆಲೆ ಡ್ರೈ ಆಗಿ ಹಿಟ್ಟನ್ನ ನೆಲದ ಮೇಲೆ ಹಾಕ್ಕೊಂಡು ಆಮೇಲೆ ಅದಕ್ಕೆ ನೀರು ಹಾಕಿ ನಾದ್ತಾ ಇರ್ತಾರೆ. ಅದೊಂದು ಸ್ವಲ್ಪ ಏನಾಗ್ಬಿಡುತ್ತೆ, ಕಟ್ಟೆ ಎಲ್ಲ ಮೆಸ್ಸಿ ಆಗಿಬಿಡುತ್ತೆ. ನನಗೆ ಸ್ವಲ್ಪ ನಾನು ಹೇಗೆ ಅಂತಂದರೆ ಆ ಥರ ಕಟ್ಟೆ ಅದೆಲ್ಲ ಕೂಡ ಕ್ಲೀನಾಗಿಯೇ ಇರಬೇಕು, ಅಷ್ಟು ಗಲೀಜು ಕೂಡ ಮಾಡ್ಕೋಬಾರ್ದು. ಈ ಥರ ನಾನು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಅವಾಗಿಂದ ಅವಾಗೇ ಕ್ಲೀನ್ ಇದ್ಬಿಡ್ಬೇಕು, ಅದು ಅಲ್ಲಿಯೇ ಕ್ಲೀನ್ ಇರಬೇಕು ಅನ್ನೋ ಥರ. ಸೊ ಹಾಗಾಗಿ ಜಾಸ್ತಿ ಡಸ್ಟ್ ಮಾಡ್ಕೊಳ್ಳೋದಿಲ್ಲ, ಜಾಸ್ತಿ ಕೂಡ ಕಟ್ಟೆಯನ್ನು ಗಲೀಜು ಮಾಡ್ಕೊಳ್ಳೋದಿಲ್ಲ, ಅಷ್ಟೇ ನೀಟಾಗಿ ಮಾಡ್ಕೊಂಡ್ಬಿಡ್ತೀನಿ. ಕೆಲವೊಬ್ಬರು 4 ರೊಟ್ಟಿ ಮಾಡಲಿ ಅದಕ್ಕೆ ಇಡೀ ಇದನ್ನೆಲ್ಲ ಗಲೀಜು ಮಾಡಿಬಿಟ್ಟಿರ್ತಾರೆ. ಸೊ ನನಗೆ ಆ ಥರ ಇಷ್ಟ ಆಗೋದಿಲ್ಲ. ಸೊ ನನಗೆ ಈ ಥರ ನೀಟಾಗಿ ಮಾಡ್ಕೊಳ್ಳೋದು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಅಂಥೇಳಿ ಮಾಡ್ಕೋತೀನಿ ನಾನು. ಹಾಗೆ ರೊಟ್ಟಿ ಮಾಡ್ತಾ ಅಕ್ಕಂದು ಕಾಲ್ ಬಂತು, ಮಾತಾಡಿದ್ವಿ ಇಬ್ಬರು ಕೂಡ. ನಾವು ಹೇಗೆ ಅಂತಂದರೆ ಒಂದಿನ ಯಾವಾಗೊಮ್ಮೆ ಇಷ್ಟು ನಾವೆಲ್ಲ ಇದ್ದೀವಿ ಅಂತಂದರೂ ಕೂಡ ಒಬ್ಬೊಬ್ಬರು ಅಕ್ಕ ತಂಗಿ ಅಂತಂದರೆ ದಿನಕ್ಕೆ 2 ಸಾರಿ, ದಿನಕ್ಕೆ 3 ಸಾರಿ ಮಾತಾಡೋದೇ ಅದರಲ್ಲೇ ಇರ್ತಾರೆ. ಬಟ್ ನಾವು ಹೇಗೆ ಅಂತಂದರೆ ವಾರಕ್ಕೊಂದು ಸಾರಿ ಅಥವಾ ತಿಂಗಳಲ್ಲಿ ಒಂದು 4-5 ಸಾರಿ ಮಾತಾಡೋದು ಅಂದರೆ ಅಪರೂಪ ಅನ್ನೋ ಥರ ನಾವು ಹಾಗಾಗ್ಬಿಟ್ಟಿವಿ. ಅವಳ ಲೈಫ್ಗೆ ಅವಳು ಬ್ಯುಸಿ, ನನ್ನ ಲೈಫ್ಗೆ ನಾನು ಬ್ಯುಸಿ ಅನ್ನೋ ಥರ. ಇವನ್ ಅಮ್ಮನ ಜೊತೆ ಆಯಿತು, ಯಾರ ಜೊತೆ ಆದರೂ ಕೂಡ ಅಷ್ಟೇ ಹಾಗಾಗ್ಬಿಟ್ಟಿದ್ದೀವಿ. ಸ್ವಲ್ಪ ಮಾತಾಡೋದು ಕಡಿಮೆನೇ ಅವಾಗವಾಗ. ಇವತ್ತು ಕಾಲ್ ಬಂತು, ಹಾಗೆ ನಾನು ಕೂಡ ಇದು ರೊಟ್ಟಿ ಮಾಡೋದಷ್ಟೇ ಇತ್ತು, ಉಳಿದಿರೋದೆಲ್ಲ ಕೆಲಸ ಮುಗಿದೋಗಿತ್ತು, ಮಾತಾಡಿದರೆ ಆಯಿತು ಅಂತ ತುಂಬ ಮಾತಾಡಿದ್ವಿ. ಆ್ಯಂಡ್ ನೆಕ್ಸ್ಟು 3 ಡೇಸ್ ಸ್ಯಾಟರ್ಡೆ, ಸಂಡೇ, ಮಂಡೇ 3 ದಿನ ಅವ್ರಿಗೆ ರಜೆ ಇದೆ ಅಂತೆ. ಅದಕ್ಕೋಸ್ಕರ ಊರಿಗೆ ಬನ್ನಿ ಅಂತ ಹೇಳಿದ್ದಾರೆ ಅಮ್ಮ ಅಂತ ಹೇಳಿದರು. ಸೊ ಹಾಗೆ ಬರ್ರಿ, ಅವ್ರು ಬರೋದಂದರೆ ನಮ್ಗೊಂದು ದೊಡ್ಡ ಖುಷಿ ಆ ಥರ. ಸೊ ಹಾಗಾಗಿ ಮಕ್ಕಳಿಗೆ ಏನಾದರೂ ತೊಗೋಬೇಕಾ, ಏನು ತರಬೇಕು, ಏನು ಮಾಡಬೇಕು, ಇದನ್ನೇ ಮಾತಾಡ್ಕೊಳ್ತಾ ಇದ್ವಿ. ಬಂದಿದ್ದ ನಂತರ ಏನೆಲ್ಲ ಮಾಡಬೇಕು ಅದು ಇದು ಅಂತ ಈಗಲೇ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ವಿ. ಸೊ ಹೀಗೆ ತುಂಬ ಹೊತ್ತು ಸ್ವಲ್ಪ ಮಾತಾಡ್ಕೊಂಡ್ವಿ. ಭಾಳ ದಿನದ ನಂತರ ಫೋನ್ ಮಾಡಿದ್ದು, ಅದಕ್ಕೆ ಸ್ವಲ್ಪ ಮಾತಾಡ್ಕೊಂಡ್ವಿ. ಸೊ ಯಾವಾಗಲಾದರೂ ಫೋನ್ ಮಾಡಿದರೆ ನಾನು ಬ್ಯುಸಿ ಇರಬೇಕು, ಅವಳು ಬ್ಯುಸಿ ಇರಬೇಕು, ಆಮೇಲೆ ಮಾತಾಡ್ತೀನಿ, ಈಮೇಲೆ ಮಾತಾಡ್ತೀನಿ ಅಂತ ಹೀಗೇ ಮಾತಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವತ್ತು ಸ್ವಲ್ಪ ಫ್ರೀಯಾಗಿ ಆರಾಮಾಗಿ ಇಬ್ಬರು ಅಕ್ಕ ತಂಗಿ ಫೋನಲ್ಲಿ ಮಾತಾಡ್ಕೋತಾ ಇದ್ವಿ. ಸೊ ಹೀಗೆ ಮಾತಾಡ್ತಾ ನಂದು ರೊಟ್ಟಿ ಎಲ್ಲ ಕೆಲಸ ಮುಗಿದೋಯ್ತು. ರೊಟ್ಟಿ ಮಾಡೋದು, ಪಲ್ಯ ಮಾಡೋದು ಎಲ್ಲದೂ ಆಗೋಯ್ತು. ಸೊ ಇವತ್ತು ಅದೊಂಥರ ಖುಷಿಯನ್ನು ಅನ್ನಿಸ್ತು ಮನಸ್ಸಿಗೆ. ಒಂದು ಸ್ವಲ್ಪ ಅದು ಫೀಲೇ ಬೇರೆ ಬಂದುಬಿಡುತ್ತೆ ಅಕ್ಕ ತಂಗಿ ಎಲ್ಲರೂ ಮಾತಾಡುವಾಗ. ನಿಮಗೂ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಬನ್ನಿ, ಈಗ ರಾತ್ರಿಗೆ ನಾನು ಸ್ವಲ್ಪ ಸಾತುಗೆ ಹುಷಾರಿಲ್ಲದೆ ಇರೋ ಕಾರಣಕ್ಕೆ ಅವನಿಗೆ ಸ್ಪೆಷಲಾಗಿ ಏನಾದರೂ ಹೆಲ್ದಿಯಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಬಂದುಬಿಟ್ಟು ಚಕೋಲಿ ಅಂತ ಉತ್ತರ ಕರ್ನಾಟಕ ಕಡೆ ಹೇಳ್ತಾರೆ. ನಾವು ಚಕೋಲಿ ಅಂತ ಹೇಳಲ್ಲ, ಇದನ್ನು ಬೆಲ್ಲದ ಕಡುಬು ಅಂತ ಹೇಳ್ತೀವಿ. ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಇಲ್ಲಿ ತುಂಬ ಹದವಾಗಿ ಚಪಾತಿ ಹಿಟ್ಟಿನ ಅದಕ್ಕೇ ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದು ನೆನೆಯೋಷ್ಟರಲ್ಲಿ ಈ ಕಡೆ ಒಂದು ಸ್ವಲ್ಪ ಬೆಲ್ಲವನ್ನು ಕರಗಿಸ್ಕೊಂಡು ಅದನ್ನು ನೀರನ್ನು ನಾನು ಸೋಸಿಟ್ಕೊಳ್ತೀನಿ. ಅದರಲ್ಲಿ ಡಸ್ಟ್ ಎಲ್ಲ ಇರುತ್ತೆ, ಇಲ್ಲ ಅಂತಂದರೆ ಸ್ವಲ್ಪ ಏನಾದರೂ ಕಸ ಕಡ್ಡಿ ಅದೆಲ್ಲ ಇರುತ್ತಲ್ವ, ಅದೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಈ ಕಡೆ ಅದನ್ನು ಕುದಿಸ್ಬಿಟ್ಟು ಈ ಕಡೆ ಸೋಸಿ ಇಟ್ಕೊಂಡೆ ಇನ್ನೊಂದು ಪಾತ್ರೆಗೆ. ಆ ಕಡೆ ಹಿಟ್ಟು ಬೇರೆ ನೆಂದಿದೆ. ಇವಾಗ ಇದರಿಂದ ಏನು ಮಾಡ್ಕೊಳ್ತೀನಿ ಅಂದರೆ ಆ ಹಿಟ್ಟನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಚಪಾತಿ ಥರನೇ ಮಾಡಿಕೊಂಡು ಲಟ್ಟಿಸ್ಕೊಂಡು ಅದಕ್ಕೆ ಪೀಸ್ ಮಾಡಿ ಹಾಕ್ಕೊಳ್ಳೋದು. ಈ ರೀತಿ ಮಾಡಿಕೊಂಡು ಅದಾಗಿದ ನಂತರ ಸ್ವೀಟ್ ಮಾಡೋದು. ಇದು ಒಂದು ಸ್ವೀಟ್ ರೆಸಿಪಿ ಮತ್ತು ಇನ್ನೊಂದು ಖಾರ ರೆಸಿಪಿ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಅದರಲ್ಲೂ ಕೂಡ ಸ್ವಲ್ಪ ಶೀತ, ನೆಗಡಿ, ಕೆಮ್ಮು ಈ ಥರ ಬರ್ತಾ ಇದೆ ಅಂತಂದರೆ ಈ ರೀತಿ ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ಯಾರಿಗಾದರೂ ಯಾವ ಟೈಮಲ್ಲಿ ಬೇಕಾದರೂ ಮಾಡಿಕೊಡ್ಬೋದು. ತುಂಬಾ ಒಳ್ಳೆಯದು. ಅಷ್ಟೇ ತುಂಬ ಆರಾಮಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ನೆಗಡಿ, ಶೀತ ಬಂದಿರುವಾಗ ಆ ಟೈಮಲ್ಲಿ ಕೊಟ್ಟರೆ ತುಂಬ ಇದರಿಂದನೇ ಬೇಗ ಕಂಟ್ರೋಲ್ ಆಗಿಬಿಡುತ್ತೆ. ಹಿಂದಿನ ಕಾಲದಲ್ಲಿ ಹೇಗೆ ಅಂತಂದರೆ ಜಸ್ಟ್ ಒಂದು ಸ್ವಲ್ಪ ನೆಗಡಿ ಕೆಮ್ಮು ಬರ್ತಾ ಇದೆ ಅಂದರೆ ಇದನ್ನು ಮಾಡಿಕೊಂಡು ತಿಂದುಬಿಡೋರು. ಇದನ್ನು ಮಾಡ್ಕೊಂಡು ತಿಂದರೆ ಆಗೋಯ್ತು ಆರಾಮ. ಇನ್ನು 1 ಸರಿ 2 ಸರಿ ಮಾಡ್ಕೊಂಡು ತಿಂದುಬಿಟ್ರೆ ನೆಗಡಿ ಕೆಮ್ಮು ಎಲ್ಲಿರೋದು ಎಲ್ಲೆಲ್ಲೋ ಓಡೋಗ್ಬಿಡುತ್ತೆ ಆ ಥರ ಅಂತ ಹೇಳ್ತಾಯಿದ್ರು. ಸೊ ಏನು ಮಾಡೋದು, ಇವಾಗ ಆ ಥರ ಇಲ್ವಲ್ಲ ಕಾಲ. ಆದರೂ ಕೂಡ ಸೈಡಲ್ಲಿ ಇದನ್ನು ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ತಿನ್ನೋದು ಅಷ್ಟೇ. ಈ ಕಡೆ ಕುದಿಸೋದಕ್ಕೆ ಇಟ್ಟಿದ್ದೀನಿ. ನೀರು ಬಾಯ್ಲ್ ಆಗೋವರೆಗೂ ಕುದಿಸ್ಬಿಟ್ಟು ಅದಾಗಿದ ನಂತರ ಇದಕ್ಕೆ ಒಂದೊಂದಾಗಿಯೇ ನಾನು ಚಪಾತಿ ಪೀಸಸ್ ಏನಿತ್ತಲ್ವ ಕಟ್ ಮಾಡಿರೋದು ಅದನ್ನೆಲ್ಲ ಕುದಿಸ್ಕೊಳ್ತಾ ಇದ್ದೀನಿ. ಸೊ ಇದು ಯಾವ ರೀತಿ ಮಾಡೋದು ಅಂತ ರೆಸಿಪಿ ತೋರಿಸ್ತಾ ಇರೋದ್ರಿಂದ ಎಲ್ಲದೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಿಂದಿನ ಕಾಲದಲ್ಲಿ ಯಾಕೆ ಮಾಡ್ತಾಯಿದ್ರು ಅಂತಲೂ ಹೇಳಿದೆ ಅಲ್ವಾ. ನೆಗಡಿ ಕೆಮ್ಮು ಬಂತು ಅಂದರೆ ಇದನ್ನು ಮಾಡ್ಕೊಂಡು ತಿಂದುಬಿಟ್ರೆ ಶೀತ, ನೆಗಡಿ ಕೆಮ್ಮೆಲ್ಲ ಹೊರಟೋಗ್ಬಿಡೋದು. ಅದಕ್ಕೋಸ್ಕರ ಈ ಕಡೆ ಅದೆಲ್ಲ ಸೋಸ್ಕೊಂಡು ಬೇರೆ ಕಡೆ ಇಟ್ಕೊಂಡೆ. ಬೆಲ್ಲ ಎಲ್ಲ ಸ್ವಲ್ಪ ಡಸ್ಟ್ ಇತ್ತು. ಸೊ ಹಾಗಾಗಿ ಈ ಕಡೆ ಏನು ಕಡುಬು ಇತ್ತಲ್ವ ಅದನ್ನೆಲ್ಲ ನೀರನ್ನು ಎಲ್ಲ
ಬೇರೆ ಪಾತ್ರೆಗೆ ನೀರೆಲ್ಲ ತೆಗೆದುಬಿಟ್ಟು ಅದೇ ಕುದಿಸಿರೋ ಕಡುಬಿಗೆ ಸ್ವಲ್ಪ ಬೆಲ್ಲ ಕರಗಿಸಿರೋದು ನೀರಿತ್ತಲ್ವ ಅದನ್ನು ಹಾಕ್ಕೊಂಡು ಇವಾಗ ಮತ್ತೆ ಕುದಿಸ್ತಾ ಇದ್ದೀನಿ. ಇದಕ್ಕೆ ಒಂದೊಂದಾಗಿಯೇ ನಾನು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಆ ಬೆಲ್ಲ ಆ ಕಡೆ ಕುದೀತಾ ಇದೆ, ಅದ್ರ ಜೊತೆಗೆ ಒಂದು ಸ್ವಲ್ಪ ಲವಂಗ, ಏಲಕ್ಕಿಯನ್ನು ಅಷ್ಟೇ ಹಾಕ್ಕೊಂಡಿದ್ದೀನಿ. ಅದನ್ನು ಪೌಡರ್ ಮಾಡ್ಕೊತಾ ಇದ್ದೀನಿ. ಆವಾಗಿಂದ ಅವಾಗೇ ಪೌಡರ್ ಮಾಡಿ ಹಾಕಿದರೆ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ, ಹಾಗೆ ಅಷ್ಟೇ ಒಳ್ಳೆಯದು. ಅದಕ್ಕೋಸ್ಕರ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಅದಕ್ಕೆ ಮೆಣಸು ಕೂಡ ಹಾಕ್ಕೊಳ್ಬೋದು. ಹಾಗೆ ಒಣ ಶುಂಠಿ ಬರುತ್ತಲ್ವ, ಆ ಒಣ ಶುಂಠಿ ಕೂಡ ಹಾಕ್ಕೊಳ್ಬೋದು. ಅದರಿಂದ ಇನ್ನೂ ಸ್ವಲ್ಪ ಗಂಟ್ಲಲ್ಲಿ ಕೆರೆತ ಆಗಿರ್ಬೋದು, ನೆಗಡಿ ಬಂದಾಗ ಒಂದು ಸ್ವಲ್ಪ ಹೆಡ್ಡೇಕು ಈ ಥರ ತುಂಬ ಇರುತ್ತಲ್ವ, ಗಂಟ್ಲಲ್ಲಿ ಒಂಥರ ಆಗ್ತಾ ಇರುತ್ತೆ, ಅದೆಲ್ಲದು ಕೂಡ ಬೇಗ ಕಡಿಮೆ ಆಗುತ್ತೆ ಇದನ್ನು ತಿನ್ನೋದ್ರಿಂದ. ಅದಕ್ಕೋಸ್ಕರ ಅದನ್ನೆಲ್ಲ ಹಾಕ್ಕೊಳ್ಬೋದು. ನನ್ನ ಮಕ್ಕಳಿಗೆ, ನನ್ನ ಮನೆಯವರಿಗೆ ಇಬ್ರಿಗೂ ಕೂಡ ಅದಿಷ್ಟ ಆಗೋದಿಲ್ಲ. ಮೆಣಸು ಆಯಿತು, ಈ ಶುಂಠಿ ಆಯಿತು ಸ್ವಲ್ಪ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಹಾಕ್ತಾಯಿಲ್ಲ. ಇವನ್ ಒಣ ಶುಂಠಿ ಕೂಡ ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ನಾನು ಹಾಕ್ತಾಯಿಲ್ಲ. ಅದ್ರ ಜೊತೆಗೆ ಇಲ್ಲಿ ಒಣ ಕೊಬ್ಬರಿಯನ್ನು ಹಾಗೆ ಸ್ವಲ್ಪ ಸೋಂಪು ಕಾಳನ್ನು ನಾನು ಪೌಡರ್ ಮಾಡ್ಕೊಂಡೆ, ನೋಡಿರ್ಬೋದು ನೀವು. ಆ ಸೋಂಪು ಪೌಡರ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬೇಕು ಅಂತಂದರೆ ಗಸಗಸೆ ಕೂಡ ಪೌಡರ್ ಮಾಡಿ ಹಾಕ್ಕೊಳ್ಬೋದು, ಅಥವಾ ಅದನ್ನು ರೋಸ್ಟ್ ಮಾಡಿ ಪೌಡರ್ ಮಾಡಿ ಹಾಕ್ಕೊಳ್ಬೋದು ನಿಮಗೆ ಸಾಧ್ಯ ಆದರೆ. ಸೊ ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ, ಹಾಗಾಗಿ ಇರೋದರಲ್ಲಿನೇ ನಾನು ಇಷ್ಟು ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹಾಗೆ ಅವು ಸಾಫ್ಟಾಗಿ ಕುದಿಯೋವರೆಗೂ ಸ್ವಲ್ಪ ಕುದಿಸಿದ್ರೆ ಸಾಕು, ಸಾಫ್ಟ್ ಆಗಬೇಕು ಅಷ್ಟೇ. ತುಂಬ ಹೊತ್ತು ಕುದಿಸ್ಬಿಟ್ರೆ ಏನಾಗ್ಬಿಡುತ್ತೆ, ಬೆಲ್ಲದ ನೀರಲ್ಲಿ ಕುದ್ದು ತುಂಬ ಗಟ್ಟಿ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಅಷ್ಟು ಗಟ್ಟಿ ಬರೋವರೆಗೂ ಕೂಡ ಕುದಿಸ್ಬಾರ್ದು. ಸ್ವಲ್ಪ ಲೈಟಾಗಿ ಮೊದಲೇ ಬಿಸಿ ನೀರಲ್ಲೇ ಹಾಕಿರ್ತೀವಲ್ವ, ಅದಕ್ಕೋಸ್ಕರ ಒಬ್ಬೊಬ್ಬರು ಡೈರೆಕ್ಟಾಗಿಯೇ ಹಾಗೆ ಬೆಲ್ಲದ ನೀರಿಗೇ ಹಾಕಿ ಕುದಿಸ್ಬಿಡ್ತಾರೆ, ಹಾಗೂ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಮೊದಲೇ ಯಾಕೆ ಕುದಿಸ್ಕೊಂಡಿದ್ದೀನಿ ಸ್ವಲ್ಪ ಅಂತಂದರೆ, ನನಗೆ ಸಪ್ಪ ಇರೋದು ಒಂದಿಷ್ಟು ಬೇರೆಯೇ ಬೇಕಿತ್ತು ಖಾರ ಕಡುಬು ಮಾಡೋದಕ್ಕೆ. ಅದಕ್ಕೋಸ್ಕರ ಖಾರದು ಬೇರೆ, ಸಿಹಿದು ಬೇರೆ ಅನ್ನೋದಕ್ಕೆ ಮೊದಲು ಕುದಿಸ್ಕೊಂಡೆ, ಆಮೇಲೆ ಅದನ್ನು ಇದ್ರ ಜೊತೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಇದನ್ನು ಬಿಸಿ ಬಿಸಿಯಾಗಿಯೇ ಸ್ವಲ್ಪ ಮಕ್ಕಳಿಗೆ ಆಯಿತು ಅಥವಾ ದೊಡ್ಡವ್ರಿಗೆ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಕೊಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬಾ ಹಗುರವಾಗುತ್ತೆ. ಈ ನೆಗಡಿ ಕೆಮ್ಮಿಂದ ಎಲ್ಲ ಸೋರ್ತಾ ಇರುತ್ತಲ್ವ, ಆರಾಮ್ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಸೊ ಈ ಕಡೆ ಖಾರನ ಕಡುಬು ಕೂಡ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿಯಾಗಿ ಏನೂ ಮಾಡ್ತಾಯಿಲ್ಲ ನಾನು, ತುಂಬ ಈಸಿಯಾಗಿ ಮಾಡೋವಂಥದ್ದು. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಜಸ್ಟ್ ತೊಗೊಂಡಿರೋದು ಟೊಮೆಟೊ ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಕಡಲೆಬೇಳೆ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಕಡಲೆಬೇಳೆ ಮೇನ್ ಹಾಕಬೇಕು, ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅದಕ್ಕೆ ನಾನು ಇವಾಗ ಸ್ವಲ್ಪ ಜಜ್ಕೊಂಡಿರೋದು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು, ಈಗ ನಾನು ಸ್ವಲ್ಪ ಇದು ಫ್ರೈ ಆಗಿದ ನಂತರ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ಜೀರಿಗೆ ಹಾಕಿಬಿಟ್ರೆ ಬೇಗನೆ ಸೀದೋಗ್ಬಿಡುತ್ತೆ, ಅದಕ್ಕೋಸ್ಕರ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟು ಏನು ಟೊಮೆಟೊ ಇತ್ತು, ಕರಿಬೇವು ಹಾಕಬೇಕಿತ್ತು. ನಾನು ಕರಿಬೇವು ಫ್ರಿಜ್ಜಲ್ಲಿ ಇರೋದು ತಕ್ಕೊಳ್ಳೋದು ಮರ್ತುಬಿಟ್ಟಿದ್ದೆ. ಸೊ ಹಾಗಾಗಿ ಕರಿಬೇವು ಮತ್ತೆ ತಕ್ಕೊಂಡು ಹಾಕೋಷ್ಟರಲ್ಲಿ ಹೊತ್ತೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಹಾಕ್ಕೊಳ್ಳಿಲ್ಲ. ನೀವು ಬೇಕಾದರೆ ಹಾಕ್ಕೊಳ್ಳಿ ಇದ್ದರೆ. ಸೊ ನೆಕ್ಸ್ಟ್ ಇವಾಗ ನಾನು ಟೊಮೆಟೊನ್ನು ಕೂಡ ಸ್ವಲ್ಪ ಟೊಮೆಟೊ ಜಾಸ್ತಿ ಆಗಿಯೇ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಇದ್ದರೆ 1 ತೊಗೊಳ್ಬೋದು, ತುಂಬ ಚಿಕ್ಕದಿದ್ದರೆ 2 ಹಾಕ್ಕೊಳ್ಬೋದು, ದೊಡ್ಡದಿದ್ದರೂ ಪರವಾಗಿಲ್ಲ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಬೋದು. ಸೊ ಇದಕ್ಕೆ ನಾನು ಉಪ್ಪು, ಖಾರ ಮತ್ತು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಈಗ ಇದನ್ನು ಸಾಫ್ಟ್ ಆಗೋವರೆಗೂ ಕೂಡ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಕಡೆ ಖಾರ, ಆ ಕಡೆದು ಸ್ವೀಟು ಎರಡೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಎಟ್ ಎ ಟೈಮಲ್ಲೇ. ಯಾಕೆ ಅಂತಂದು ಆ ಕಡೆ ಒಂದು ಈ ಕಡೆ ಒಂದು ಎರಡು ಕೆಲಸನ ಆಗೋಗ್ಬಿಡುತ್ತೆ ಅಂತ ಹೇಳೋದು. ಈ ಕಡೆ ನಾನು ಫ್ರೈ ಮಾಡುವಾಗ ಇದನ್ನು ಕೈಯಲ್ಲಿ ಉರಿಯನ್ನು ಹಿಡ್ಕೊಂಡ್ಬಿಟ್ಟು ಜಾಸ್ತಿ ಮಾಡ್ಕೊಳ್ಳೋದು, ಸಣ್ಣ ಮಾಡ್ಕೊಳ್ಳೋದು, ಬೇಗ ಆಗಲಿ ಅಂತ ಸ್ವಲ್ಪ ಫ್ಲೇಮ್ನ ಹೆಚ್ಚು ಕಡಿಮೆ ಮಾಡಿಕೊಂಡು ಇದನ್ನು ಮಾಡ್ಕೊಳ್ತಾ ಇರ್ತೀನಿ. ಆ ಕಡೆ ಸಣ್ಣ ಇಟ್ಬಿಟ್ಟಿರ್ತೀನಿ. ಅದನ್ನು ಫ್ಲೇಮ್ ಕಡಿಮೆ ಇಟ್ಬಿಟ್ರೆ ಸಾಕು, ಅದು ಆ ಕಡೆ ಹಾಗೆ ಆಗ್ತಾ ಇರುತ್ತೆ, ಈ ಕಡೆ ಇದನ್ನು ನಾವು ಮಾಡ್ಕೊಳ್ತಾ ಇರ್ಬೋದು. ಹಾಗಾಗಿ ಸೊ ಈಗ ಅದಕ್ಕೆ ಕಡುಬು ಏನು ನಾನು ಸಪ್ಪಂದು ಕುದಿಸಿ ಇಟ್ಟಿದ್ನಲ್ವ ಅದನ್ನು ಹಾಕ್ಕೊಂಡು ಜಸ್ಟು ಮಿಕ್ಸ್ ಮಾಡಿ, ಅದಕ್ಕೆ ಸ್ವಲ್ಪ ಕೊಬ್ಬರಿ ತುರಿಯನ್ನು ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಕೊಬ್ಬರಿ ತುರಿ ಬೇಕು ಅಂತಲೇ ಇಲ್ಲ, ಜಾಸ್ತಿನೇ ಇತ್ತು, ನಾನು ಆಗಲೇ ತುರಿದಿಟ್ಕೊಂಡಿರೋದು, ಅದನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡೆ. ಇದಕ್ಕೆ ಇನ್ನೊಂದು ಅಂದರೆ ಮೆಂತ್ಯ ಪಲ್ಯ ಬರುತ್ತಲ್ವ, ಮೆಂತ್ಯ ಪಲ್ಯವನ್ನು ನೀವು ಇದೇ ಟೈಮಲ್ಲಿ ಟೊಮೆಟೊ ಏನು ಹಾಕ್ಕೊಂಡ್ರಲ್ವ ಆ ಟೈಮಲ್ಲಿ ನೀವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ದಿ ಆಗಿರೋವಂಥದ್ದು. ನನ್ನ ಹತ್ರ ಇಲ್ಲದೇ ಇರೋ ಕಾರಣಕ್ಕೆ ನಾನು ಹಾಕ್ಕೊಂಡಿಲ್ಲ. ನೀವು ಇತ್ತು ಅಂತಂದರೆ ಮೆಂತ್ಯ ಕಡುಬು ರೀತಿಯಲ್ಲಿನೇ ಇದನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ಹಾಗೆ ಇನ್ಸ್ಟಂಟಾಗಿ ಇದನ್ನು ಮಾಡ್ಕೊಳ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಆಗಿರ್ಬೋದು, ನೈಟ್ ಸಡನ್ನಾಗಿ ಏನೋ ಬಿಸಿ ಬಿಸಿಯಾಗಿ ತಿನ್ನಬೇಕು ಅನಿಸಿದಾಗ, ಬೇಕು ಅನಿಸಿದರೆ ತಿನ್ಬೋದು. ಸ್ನ್ಯಾಕ್ಸ್ ಟೈಮಲ್ಲೂ ಈ ರೀತಿ ಮಾಡ್ಕೊಳ್ಬೋದು. ಜಸ್ಟ್ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ನಾದಿಟ್ಕೊಂಡು ಈ ರೀತಿ ಒಂದು ಟೊಮೆಟೊ, ಜಸ್ಟ್ ಬೆಳ್ಳುಳ್ಳಿ ಜಜ್ಜಿಕೊಂಡು ಒಂದು ಕಟ್ಟು ಸೂಡು
ಮೆಂತ್ಯ ಪಲ್ಯ ಇತ್ತು ಅಂತಂದರೆ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿ ಹೆಲ್ದಿಯಾಗಿ ಇರುತ್ತೆ. ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ, ನಿಜಕ್ಕೂ ಕೂಡ ಸೂಪರಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.